ಉಡುಪಿಯ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇಂದು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಂಜಿನಿಯರ್ ಮಂಜುನಾಥ ಗೌಡ, ನಗರಸಭಾ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ, ಕಳೆದ 8 ತಿಂಗಳಿಂದ ಕಾಮಗಾರಿಗೆ ವೇಗ ನೀಡಲಾಗಿದೆ. ನೈಋತ್ಯ ರೈಲ್ವೆ, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೇರಿದಂತೆ ಎಲ್ಲರ ಸಹಕಾರ ಪಡೆದು ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲಾಗುವುದು. ಇದರಿಂದ ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಮತ್ತು ಹೆಚ್ಚು ಕಡಿಮೆ ಆಗಬಹುದು. ಆ ಕ್ರಿಪ್ಸ್ಗಳ ಅಳವಡಿಕೆ ಆದ ನಂತರ ಇದನ್ನ ಇಡೀ ಗರ್ಡರ್ ಅನ್ನ ಈ ಕಡೆ ಶಿಫ್ಟ್ ಮಾಡಲಿಕ್ಕೆ ಬೇಕಾದಂತ ಯೋಜನೆಯನ್ನ ತಾಂತ್ರಿಕವಾಗಿ ರೂಪಿಸ್ತಾರೆ. ಈಗ ನಮ್ಮ ಕೊಂಕಣ ರೈಲ್ವೆ ವಿಭಾಗದವರು ಬಂದು ಒಂದ್ಸರ್ತಿ ತನಿಖೆ ಮಾಡಿ ಅನುಮತಿ ಕೊಟ್ಟು ಪ್ರತಿಯೊಂದು ವೆಲ್ಡಿಂಗ್ ಅನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ಮಂಜುನಾಥ ಗೌಡ, ಹೆದ್ದಾರಿ ಪ್ರಾಧಿಕಾರ ಹಾಗೂ ರೈಲ್ವೆ ಇಲಾಖೆಯಿಂದ ವಿವಿಧ ರೀತಿಯ ಪರಿಶೀಲನೆ ನಡೆಯಬೇಕಿದೆ. 1-2 ದಿನಗಳಲ್ಲಿ ರೈಲ್ವೆ ಅಧಿಕಾರಿಗಳು ಪರಿಶೀಲಿಸಿ ಅನುಮತಿ ನೀಡಲಿದ್ದಾರೆ. ಆ ಬಳಿಕ ಕಾಮಗಾರಿಗೆ ಇನ್ನಷ್ಟು ವೇಗ ಸಿಗಲಿದೆ ಎಂದರು. ಕೊಟ್ಟರೆ ನಾವು ನಾಳೆ ರಾತ್ರಿನೇ ಅಳವಡಿಕೆ ಮಾಡ್ತೀವಿ ಈ ಸೈಡ್ದು. ಅದೇ ಥರ ಆ ಕಡೆದು ಇನ್ನೊಂದು ವಾರದಲ್ಲಿ ಆ ಸೈಡನ್ನು ಕಂಪ್ಲೀಟ್ ಆಗುತ್ತೆ. ಪ್ಯಾರಲಲ್ಲಿ ಇಲ್ಲಿ ನಮ್ದು ಇನ್ಸ್ಪೆಕ್ಷನ್ ಮುಗಿದ್ರೆ RDS ಓಕೆ ಕೊಡ್ತಿದ್ದಂಗೆ ನಾವು ಇದನ್ನು ಮೂವ್ ಮಾಡೋ ಕೆಲಸಕ್ಕೆ ಏನೇನು ಬೇಕೋ ಆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಎಲ್ಲ ವರ್ಕು ಈಗ ನಡೀತಾ ಇದೆ.